ವ್ಲಾಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತಿನ್ನುವ ಅಂತ ಚಪಾತಿ ಮಾಡಿದ್ದಾರೆ. ಅದಕ್ಕೆ ಪಲ್ಯ ನಿನ್ನೆದ್ದು ಎಗ್ ಸಾಂಬಾರ್ ಇತ್ತು. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡುವ. ಅದಾದ್ಮೇಲೆ ಅದಕ್ಕೆ ಹಾಕಿ ತಿನ್ಲಿಕ್ಕೆ ಆಗ್ತದಲ್ಲ, ಇಲ್ಲದ್ರೆ ಚಪಾತಿ ಹಾಗೆ ತಿನ್ಲಿಕ್ಕೆ ಬಾಜಿ ಇದ್ರೆ ಒಳ್ಳೇದಾಗ್ತದೆ. ಬಟ್ ನೋಡು, ಅದು ನಾನು ಇದರಲ್ಲಿ ರಸ ಉಂಟಲ್ಲ ಸ್ವಲ್ಪ, ಅದನ್ನೇ ಹಾಕಿ ತಿಂತೇನೆ. ಬಿಸಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಗಶಿ ಗಶಿ ಆದರೆ ಒಳ್ಳೇದಾಗ್ತದೆ, ಇಲ್ಲದ್ರೆ ತುಂಬ ನೀರಾದರೆ ಚಪಾತಿಗೆ ಒಳ್ಳೇದಾಗುದಿಲ್ಲ. ಹೂ ಕಟ್ಟುವಾಗ ಲೇಟ್ ಆಯ್ತು, ಸೊ ಹಾಗಾಗಿ ತಿಂಡಿ ಸ್ವಲ್ಪ ಲೇಟ್ ಆಯ್ತು. ಚಪಾತಿ ಒಂದು ಹಾಕೊಳ್ತೇನೆ, ಮತ್ತೆ ಸ್ವಲ್ಪ ಬಿಸಿ ಆಗಲಿ. ಅದು ಆಗ ಮಾಡಿದೆ, ನಾನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಲಿಲ್ಲ, ಡ್ರೈ ಫ್ರೂಟ್ಸ್ ಮಾತ್ರ ತಿಂದದ್ದು, ಹಾಗಾಗಿ. ಇಲ್ಲಿ ನೋಡಿ, ಇವು ನೀರು ಕುಡಿಯೋದು ಕೊಡಪ್ಪನಕ್ಕಿ ಅಲ್ಲಿಗೆ ಸೀದಾ. ಇದು ಇನ್ನೂ ಯೂಸ್ ಮಾಡೋ ಹಾಗಿಲ್ಲ ನೀರು. ಅವನಿಗೆ ಉಂಟಲ್ಲ, ಹೊರಗೆ ಉಂಟು ತುಳಸಿ ಕಟ್ಟೆಯಲ್ಲಿ, ಆದ್ರೂ ಒಳಗೆ ಕುಡಿತಾನೆ. ಸರಿ ಊಟ ಮಾಡ್ದ, ಇಲ್ಲಿ ಒಣ ಮೀನು ಹಾಕ್ತೇವೆ ಅದು, ಹಾಗಾಗಿ ಅವನು ಸರಿ ನೀರು ಕುಡಿತಾನೆ. ಈಗ ಅವನೊಬ್ಬನೇ ಬಿಲ್ಲಿ ಎಲ್ಲಿ ಹೋಗಿದ್ದಾನೆ ಅಂತ ಅವನ ಬರ್ತಾರೆ ಗೊತ್ತಿಲ್ಲ. 2 ದಿನ ಆಯ್ತು ಈಗ ಹೋಗಿ, ಅಗೇನ್ ಪುನಃ ಇನ್ನು 2 ವಾರ ಆದ್ಮೇಲೆ ಬರ್ತೇನೆ ಅಂತ. ಫಸ್ಟಿಗೆ ನಾವು ಹಾಗೆ ಸತ್ತೋಗಿದ್ದದೆ ಅನ್ಕೊಂಡದ್ದು, ಮತ್ತೆ 2 ವಾರ ಆದ್ಮೇಲೆ ಬಿಟ್ಟು ಬಂದೇನೆ. ಸೊ ಇವನೊಬ್ಬನೇ, ಇವನೊಂದು ಹೋಗುದಿಲ್ಲ, ಚಿಕ್ಕದಲ್ಲ, ದೊಡ್ಡದಾದ್ಮೇಲೆ ಇವನದು ಕೂಡ ಹಾಗೆ ಕತೆ, ಮೇ ಬಿ ಗೊತ್ತಿಲ್ಲ. ಸೊ ಎಸ್, ನಾವು ತಿಂಡಿ ತಿನ್ನುವ, ತುಂಬಾ ಹಸಿವಾಗ್ತಾ ಉಂಟು. ಚಪಾತಿ ಮೇಲೆ ಇದು ಗಟ್ಟಿ ಉಂಟು, ಇದಕ್ಕೆ ಎಣ್ಣೆ ಹಾಕ್ಲಿಲ್ಲ ಅನ್ಸುತ್ತೆ ಅಮ್ಮ. ಸ್ವಲ್ಪ ಕೆಳಗಿದ್ದ ಅಪ್ಪನಿಗೆ ಸ್ವಲ್ಪ ಮೆದುದು ಇಡ್ಬೇಕಾಗ್ತದೆ. ಅದು ಅಮ್ಮ ಇಟ್ಟು ತಂದಿದ್ರು ಅನ್ಸುತ್ತೆ ಸ್ವಲ್ಪ, ಹಾಗಾಗಿ ಮಾಡಿದೆ. ಇಲ್ಲ ಚಪಾತಿ ನಮಗೆ ಅಪರೂಪ. ಮೊದಲು ಸೊಸೈಟಿಯಲ್ಲಿ ಸಿಗುವಾಗ ಆಗ್ತಿತ್ತು, ಈಗ ಅಂಗಡಿಯಲ್ಲಿ ತರೋದಲ್ಲ, ಹಾಗಾಗಿ ಅಪರೂಪಕ್ಕೆ ತರ್ತಾರೆ. ನನಗೆ ಚಪಾತಿ ಅಂದರೆ ತುಂಬ ಇಷ್ಟ. ಮೊದಲು ಯಾವಾಗಲೂ ಚಪಾತಿ ಸೊಸೈಟಿಯಲ್ಲಿ ಸಿಗುವಾಗ, ಈಗ ಇಲ್ಲ. ಸೊ ರೈಸ್ ಹಾಕ್ಕೊಳ್ಳುವ. ನೋಡಿ ಸಾಂಬಾರ್, ತೆತ್ತಿ ಸಾಂಬಾರ್, ಚಟ್ನಿ ಇದ್ರೆ ಒಳ್ಳೆ ಆಗ್ತಿತ್ತು, ಬಟ್ ಬಾಜಿ ಎಲ್ಲ ಇದ್ರೆ ಬಟ್ ಅದರಲ್ಲಿ ತಿನ್ನುವ. ಅದಾದ್ಮೇಲೆ ಕೆಲಸ ಸ್ಟಾರ್ಟ್. ಇವನದ್ದು ಬುದ್ಧಿ ನೋಡಿ, ಎಂತ ತಕೊಂಡು ಬಂದಾನೆ ಗೊತ್ತುಂಟ. ಇದು ನಾನು ಸೌಂಡ್ ಎಂತ ಆಗ್ತಾ ಉಂಟು ನೋಡು ಒಳಗೆ. ಅದು ಮಲ್ಲಿಗೆ ಗಿಡದಲ್ಲಿ ಎಲೆ ತಿಂತದಲ್ಲ, ಇದೇ ಹುಳ. ಇದು ಕೊಂದದ್ದು ಒಳ್ಳೇದಾಯ್ತು, ಅದು ತಗೊಂಡು ಬಂದದ್ದು. ಬಟ್ ಒಳಗೆ ಹಾಕೊಂಡು ಬರೋದು ಅವನು. ಅದು ಮಲ್ಲಿಗೆ ಗಿಡದಲ್ಲಿ ಎಲೆ ಎಲ್ಲ ತಿನ್ನೋದು ಇದೇ ಹುಳ. ಎಲ್ಲ ಎಲೆ ಖಾಲಿ ಮಾಡಿ ಬಿಡ್ತದೆ ಮಲ್ಲಿಗೆ ಗಿಡದ್ದು. ನಿಮ್ಮದು ಇಷ್ಟು ದೊಡ್ಡ ಇರ್ತದೆ ಎಲೆ, ಕಲ್ಲರೆ ನೋಡಿ, ಅದು ಸುತ್ತ ಹಾಗೆ. ಇದನ್ನು ತಕೊಂಡು ಬಂದು ಎಲ್ಲಿ ಸಿಕ್ಕಿತೇನು, ನಮ್ಮದು ಮಲ್ಲಿಗೆ ಗಿಡ ಉಂಟಲ್ಲ ಅಲ್ಲಿಂದ ತಕೊಂಡು ಬಂದದ್ದು ಅನಿಸುತ್ತೆ. ಅದು ನಾನು ಸೌಂಡ್ ನೋಡುವಾಗ ಗೊತ್ತಾಯ್ತು. ಇಲ್ಲಿ ಉಂಟಲ್ಲಿ ಎಂತೆಂದು ತಗೊಂಡು ಬರ್ತಾನೆ. ಮತ್ತೆ ಇದು ಇವತ್ತು ಹುಳ ಅಲ್ಲ, ಮೊನ್ನೆ ದೊಡ್ಡ ದೊಡ್ಡ ಪಗೆಲೆ ತಗೊಂಡು ಬಂದಿದ್ದೆ. ಇಷ್ಟು ದೊಡ್ಡ ಒಂದು ಉದ್ದ ಇತ್ತು, ಅಷ್ಟು ದೊಡ್ಡ ಪಗೆಲೆಯನ್ನು ತಗೊಂಡು ಬಂದಿದ್ದ. ಅದು ಇಲ್ಲಿ ಒಳಗೆ, ಮತ್ತೆ ಅದು ಉರುಂಟಿ ಕಟ್ಟಿ ಕುತ್ಕೊಂಡಿತ್ತು ಬಚಾವು, ಏನು ನಾವು ನೋಡಿದಕ್ಕೆ ಆಯಿತು. ಮತ್ತೆ ಈಗ ಅದೆಲ್ಲ ಜೋರುಂಟು ಅಭ್ಯಾಸ. ಈಗ ಸ್ವಲ್ಪ ಮೊನ್ನೆ 2 ಹೊಡೆದಿದ್ದೇನೆ, ಸರಿ ಆಯ್ತು ಒಂದು 4 ದಿನ. ಈಗ ಪುನಃ ಅದೇ ಅಭ್ಯಾಸ ತಗೊಂಡು ಬಂದು, ಎಂತ ಅಭ್ಯಾಸ ಇಲ್ಲ, ಅದಕ್ಕೆ ಬಿಟ್ಟದ್ದು ಅನ್ಸುತ್ತೆ ಯಾರ ಮನೆಯಿಂದ ಹೊರಗಡೆ. ಸೊ ಎಲ್ಲ ಕೆಲಸ ಎಲ್ಲ ಆಯಿತು, ಕೊಟ್ಟಿಗೆ ಕೆಲಸ ಎಲ್ಲ ಮುಗಿದ್ರೆ ಅದೊಂದು ದೊಡ್ಡ ಕೆಲಸ, ಮತ್ತೆ ಅದಾಯಿತು. ಸೊ ಇನ್ನು ನಿನ್ನೆ ಪಪ್ಪಾಯ ತೆಗೆದಿದ್ರು ಅಮ್ಮ, ಸೊ ಅದನ್ನು ತಿನ್ನುವ.
ಫ್ರೆಶ್ ಆಗ್ತದೆ ಸ್ವಲ್ಪ ಹೊಟ್ಟೆಗೆ, ಬೆಳಿಗ್ಗೆ ಕಾಲು ತಿಂಡಿಯಿಂದ ಅಲ್ಲ, ಈಗ ಸ್ವಲ್ಪ ಕೆಲಸ ಆದಮೇಲೆ ಕರಗಿ ಹೋಗಿರ್ತದೆ. ಸೊ ದೊಡ್ಡದುಂಟು, ಮೊದಲು ಸಣ್ಣ ಸಣ್ಣದಾಗ್ತಿತ್ತು. ಇದು ನೋಡಿ ತೆಗೆದಿಟ್ಟಿದ್ದಾರೆ, ಇದು ದೊಡ್ಡದುಂಟು. ಇದು ಇವತ್ತು ಸ್ವಲ್ಪ ಗಟ್ಟಿಯಾಗಿ ಹಣ್ಣಾಗಿರ್ತದೆ, ಅಂದರೆ ತುಂಬ ಹಣ್ಣಿಲ್ಲ, ಅದು ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ತುಂಬ ಹಣ್ಣಿದ್ರೆ ತಿನ್ನಲಿಕ್ಕೆ ನರಕ್ಕಾಗ್ತದೆ, ಬಿಜಿ ಬಿಜಿ ಆಗ್ತದಲ್ಲ. ಸೊ ಇದು ಒಳ್ಳೆ ಆಗ್ತದೆ. ಸೊ ತಿನ್ನುವ. ಇವರು ನೋಡಿ ಚಹಾ ಕುಡಿಯುದು ಇವನ ಎದುರಲ್ಲಿ, ಹತ್ತಿರ ಆಗ್ಬೇಕು ಇವನದ್ದು. ಅವನಿಗೆ ತಲಿ ಹಾಕಿಟ್ಟಿದ್ದು, ಇವರು ಚಹಾ ಕುಡಿದಿದ್ದಾರೆ. ಅವು ಕುಡಿತಾನ ಚಹಾ ಬೆಚ್ಚಪ್ಪು ಇವು ಅಷ್ಟು ಬಡ ಕುರ್ಪಿ ಮಂಡೆ ನೋಡಿ ಚಹಾ ಕುಡ್ದ ಹಬ್ಬ. ಅದು ಕೆಳಗೆ ಹೋಯ್ತು, ಅವರ ಹೋಯ್ತು ಕೆಳಗೆ ಪೂರ ಗೊಂಡೆ ಎಲ್ಲ ಅರ್ಧ ಕೆಳಗೆ ಹಾಕಿದ್ದಾನೆ. ಹೇಳಿದ್ರಲ್ಲ, ಅವರು ಹಾಗೆ ಮಾಡುದು, ಚಹಾ ಕುಡಿಯುವುದೇ ಹಾಗೆ ಸಂಜೆ ಹೊತ್ತು. ಸೊ ಅವನು ಸಹ ಹಾಗೆ, ಅವನಿಗೆ ಚಹಾ ಅಂದ್ರೆ ತುಂಬಾ ಇಷ್ಟ. ಈಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದಲ್ವಾ, ಬಾಕ ಪಾಕ ಅಂತ ಮುಗ್ತಾನೆ. ಅವರಿಗೆ ಖುಷಿ ಆಗ್ತದೆ, ಅವರ ಅರ್ಧ ಚಹಾ ಅವನೇ ಕುಡಿತಾನೆ. ಸೊ ಎಷ್ಟು ನೋಡಿದ್ರಲ್ಲ, ಇವತ್ತು ಲಾಗ್ ಮುಗಿಸುವ ಸಮಯ ಆಗ್ತಾ ಬಂತು. ಇವ ನೋಡಿ ಮೇಲೆ ಒಂದು ಕೂತ್ಕೊಂಡಿದ್ದಾನೆ ಸಂಜೆ ಹೊತ್ತಿಗೆ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಶೇರ್ ಮಾಡಿ ವಿಡಿಯೋನು. ದೆನ್ ಸಬ್ಸ್ಕ್ರೈಬ್ ಆಗದಿದ್ದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.